ನಿಮ್ಮ ಮಹೇಶ್ ಮಾತಾಡ್ತಾ ಇದ್ದೀನಿ. KRS ಪಾಟೀಲ್ ನೋಡಿ, K051G0295 ಸರ್ಕಾರಿ ಗಾಡಿ ಪಟಾಕಿಗಳು ತುಂಬಿಲ್ಲ. ಪಟಾಕಿಗಳು ತುಂಬೋದಕ್ಕೆ ನಮ್ಮ ಗಾಡಿ ಅಲ್ಲ, ನಮ್ಮ ತೆರಿಗೆ ಹಣದ ಗಾಡಿಯಲ್ಲಿ ಪಟಾಕಿ ಹೆಂಗ್ ತುಂಬಿಸ್ಕೊಂಡಿದ್ದಾರೆ? ಯಾರನ್ನ ಕೇಳ್ಬಿಟ್ಟು ಪಟಾಕಿ ತುಂಬಿಸ್ಕೊಂಡಿದ್ದಾರೆ? ಸರ್ ಬಿಲ್ ಅಲ್ಲ, ಗಾಡಿ ಹೆಂಗ್ ತಗೊಂಬಂದ್ರಿ? ಗಾಡಿ ಕೇಳ್ತಾ ಇರೋದು ನಾನು, ಪಟಾಕಿಗೆ ಸಂಬಂಧ ಇಲ್ಲ. ಅದು ವಿಡಿಯೋ ಮಾಡಮ್ಮ ಬಾಮ ಮುಂದೆ. ಹೆಂಗ್ ನೀವು ಗಾಡಿ ತಗೊಂಡು ಹೋದ್ರೆ ಪೊಲೀಸವ್ರನ್ನ ಕರ್ಸೋಣ? ನಾವು ಎದೆ ಕೆಲಸದಲ್ಲಿರೋ ನಮ್ಮ ಸರ್ಕಾರಿ ಗಾಡಿನ ನೀವು ಹೆಂಗ್ ತಗೊಂಡೋದ್ರಿ? ನೀವು ಯಾರಿದ್ದೀರಾ? ಇದ್ರಲ್ಲಿ ಯಾರ್ಯಾರು ಇದ್ದೀರಾ ಅಧಿಕಾರಿಗಳು? ನೀವು ಅಧಿಕಾರಿಗಳು ಯಾರ್ಯಾರು ಇದ್ದೀರಾ? ಈ ಕಡೆ ತೋರ್ಸಮ್ಮ. ಅಧಿಕಾರಿ ಯಾರು ಇದ್ರಲ್ಲಿ? ಅಧಿಕಾರಿ ಯಾರು? ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀರಾ ಸರ್? ನೀವ್ ಯಾವ ಅಧಿಕಾರಿ? ನಾನು ಕೇಳ್ತಾ ಇದ್ದೀನಿ. ನಾನು ಪಬ್ಲಿಕ್, ಐ ಮೀನ್ KRS ಪಾಟೀಲ್ ಬೆಂಗಳೂರು ಉಪಾಧ್ಯಕ್ಷ, ಅರ್ಥ ಆಯ್ತು, ಸೋತು ಉಪಾಧ್ಯಕ್ಷ. ನನ್ನ ಗಾಡಿಯನ್ನ ನೀವು ತಗೊಂಡ್ಬರೋದಕ್ಕೆ ಯಾಕೆ ಹಕ್ಕಿದೆ? ಲಾಂಗ್ ಬುಕ್ ತೋರಿಸಿ ನೋಡೋಣ. ಹೆಂಗ್ ನೀವು ಗಾಡಿನ ತಗೊಂಡ್ಬಂದ್ರಿ? ಪಟಾಕಿ ತಗೊಂಡಕ್ಕೆ, ಪಟಾಕಿ ಪರ್ಚೇಸ್ ಮಾಡೋದಕ್ಕೆ ನೀವ್ಯಾರು? ನನ್ನ ಗಾಡಿಯಲ್ಲಿ ನಿಮ್ ಪರ್ಸನ್ ಸರ್, ಇಲ್ಲಿ ಗಾಡಿಯಲ್ಲಿ ಪಟಾಕಿ ಇಲ್ದಿರ ಇನ್ನೇನಿದೆ? ನೀವೇನ್ ಕಿಲ್ಕ್ ಬಂದಿದ್ದೀರಾ? ನನ್ನ ಗಾಡಿ ಭಾನುವಾರ ಗಾಡಿ ತಗೊಂಡ್ಬರೋದು ನಿಮ್ಗೆ ಏನಿದೆ? ಏನಿದೆ ನಿಮ್ ಪರ್ಮಿಷನ್? ತಗೊಂಡ್ಬರೋದು ಗಾಡಿ ನಿಮ್ಗೆ ಯಾರು ಕೊಟ್ಟಿದ್ದು ಪರ್ಮಿಷನ್? ನೀವು ಯಾರ ಹತ್ರ ಪರ್ಮಿಷನ್ ತಗೊಂಡಿದ್ದೀರಾ? ಯಾರು ಇದ್ರಲ್ಲ ಅಧಿಕಾರಿ? ಯಾರು ಅಧಿಕಾರಿ? ಅವ್ರಾ? ಮೇಡಮ್ ಅವರೇ, ನಮ್ಮ ಗಾಡಿನ ತಗೊಂಡ್ಬರೋದು ನೀವ್ಯಾರು? ನಿಮ್ ಗಾಡಿ, ನಂದು ಗಾಡಿ, ಪಬ್ಲಿಕ್ ಗಾಡಿ ಇದು. ನೀವು ಯಾರು ತಗೊಂಡ್ಬರೋದಕ್ಕೆ? ನೀವ್ ಯಾರು? ನೀವು ಡ್ರೈವರ್ ಇರಿ ಸ್ವಾಮಿ, ಇರಿ, ನಾವು ಕೇಳ್ತಾ ಇದ್ದೀರಿ, ಇರಿ. ಏನ್ ಪಬ್ಲಿಕ್ ಪಟಾಕಿ ಹೆಂಗ್ ತುಂಬಿಸಿದ್ದೀರಾ? ಪಟಾಕಿ ಹೆಂಗ್ ತುಂಬಿಸ್ಕೊಂತೀರಿ? ಆಯ್ತು, ಕರ್ಸೋಣ. ನಾವೇನು ಬಂದಿದ್ದೀವಿ. ಹೌದು, ನೀವ್ಯಾರು? ನಾವು ಗಾಡಿ ಡ್ರೈವರ್. ನೀವು ಕುತ್ಕೊಳ್ಳಿ. ಆಯ್ತು, ನೀವು ಕರ್ಸಿ. ನೋಡೋಣ ಗಾಡಿ ಹೆಂಗ್ ಹೋಗುತ್ತೋ ನೋಡ್ಬಿಡೋಣ. ಫ್ಯಾಮಿಲಿ ಎಲ್ಲ ಪಟಾಕಿ ತಗೊಂಡ್ರಿ ಸ್ವಾಮಿ. ಕೇಸ್ ಅಲ್ರಿ, ನೀವು ಗಾಡಿಕಾರಿ ಕೇಸ್ ಅನ್ನ ತೋರ್ಸಕಲ್ರಿ. ಆಯ್ತು, ಲ್ಯಾಪ್ಟಾಪ್ ಅಲ್ಲಿ ಇದೆ. ಜಾಗ ಬೇಡ ಕುತ್ಕೊಳ್ಳಕ್ಕೆ. ಬಂದಿದ್ದೀವಿ. ನೀವೇ ತಿಳ್ಕೊಳಲ್ಲ, ಯಾಕಂದ್ರೆ ಲಂಚ್ ಬಾಕ್ರಲ್ಲ. ಲಂಚ್ ಬಾಕ್ರಿಗೆ ಭಯ ಇರುತ್ತಾ? ಲಂಚ್ ಬಾಕ್ರು ನೀವೆಲ್ಲ ಕುತ್ಕೊಳ್ರಲ್ಲಿ. ಹೌದು, ಕುತ್ಕೊಳ್ಳಿ. ನಿಮ್ ಕೆಲಸ ನೀವು ಮಾಡಿ. ಡ್ರೈವರ್ ಮಾಡಿ. ಸರ್ಕಾರಿ ಗಾಡಿ ತಗೊಂಡ್ಬಂದು ಕರ್ಸೋಣ ಪೊಲೀಸವರು. ನಾವು ಇಲ್ಲ ಕುತ್ಕೊಂಡ್ಬಿಡ್ತೀವಿ. ಏನಂತ ಅವರು ಪರ್ಮಿಷನ್ ತೋರ್ಸಕ್ಕಿಲ್ಲ. ಅದಕ್ಕೆ ದಾದ ಹತ್ರ ಇನ್ನೊಂದು ಊರು ಬರಲ್ಲ. ಅಲ್ಲ ಮೇಡಮ್, ನೀವು ಸರ್ಕಾರಿ ಗಾಡಿ ಇದೆ, ನಿಮ್ಗೆ ಅವಮಾನ ಆಗಲ್ವಾ? ನಿಮ್ ಗಾಡಿಗಳು ನೀವು ಸ್ವಂತ ಗಾಡಿಗಳು ತಗೊಂಬರಕ್ಕಾಗಲ್ವಾ? ನಿಮ್ ಸ್ವಂತ ಗಾಡಿಗಳು ತಗೊಂಬರಕ್ಕಾಗಲ್ವಾ? ನೀವು ಕುತ್ಕೊಳ್ರಲ್ಲ, ಅಲ್ಲಿ ಕುತ್ಕೊಳ್ರಿ. ನೀವು ಡ್ರೈವರ್ ಡ್ರೈವರ್ ಮಾಡಿ. ನೀವೇ ಏನಕ್ಕೆ ಸರ್ಕಾರಿ ಕೆಲ್ಸಕ್ಕೆ ಬಂದಿಲ್ಲ? ನೀವು ಸರ್ಕಾರಿ ಕೆಲ್ಸಕ್ಕೆ ಬಂದಿದ್ರೆ ಈಗ ಸರ್ಕಾರಿ ಕೆಲ್ಸಕ್ಕೆ ಹೆಂಗ್ ಪಟಾಕಿ ತುಂಬ್ತೀರಾ? ಪಟಾಕಿ ಹೆಂಗ್ ತುಂಬ್ತಾರ ಸರ್ಕಾರಿ ಕೆಲ್ಸಕ್ಕೆ? ತೋರಿಸಿ, ಕೇಸ್ ತೋರಿಸಿ ಬಿಡ್ತೀರಿ. ಕೇಸ್ ತೋರಿಸಿ ಈ ಕಡೆ. ನೀವೇನಾಗಿದ್ದೀರಾ ಮೇಡಮ್? ನೀವೇನಾಗಿದ್ದೀರಾ?
ನೀವೇನ್ ಹಾಕಿದ್ದೀರಾ? ಅಲ್ಲ ನೀವೇನ್ ಅಧಿಕಾರಿ ಆಗಿದ್ದೀರಾ? ಕೇಸ್ ನೋಡ್ತೀನಿ, ನಾನು ನೋಡ್ತೀನಿ. ನೀವೇನ್ ಹಾಕಿದ್ದೀರಾ? ನೀವು ಡ್ರೈವರ್ ಮಾತಾಡಕ್ ಬಿಟ್ಟವ್ರೆ, ನಿಮ್ಗೆ ಗೊತ್ತಿದೆ ನಿಮ್ದೇನ್ ಪೊಸಿಷನ್ ಅಂತ. ಅಲ್ಲ ಡ್ರೈವರ್ಗೆ ನಾನು ಮಾತಾಡ್ಲಿಲ್ಲ, ನೀವು ಸರ್ಕಾರಿ ಜಾಗ ಗಾಡಿ ತಗೊಂಬಂದು ಇಷ್ಟು ದರ್ಬ ಮಾಡ್ತೀರಾ? ನಿಮ್ಮ ಪೆಟ್ರೋಲ್ ಹಾಕೊಂಡು ನಿಮ್ಗೆ ಹೇಗ್ತೀರ ನೀವು ಓಡಾಡಿ, ನಿಮ್ಗೆ ಹೇಗ್ತಾ ಇದ್ರು ನಿಮ್ ಪೆಟ್ರೋಲ್ ಗಾಡಿಯಲ್ಲಿ ಓಡಾಡಿ. ಆಗ ನಾವು ಒಪ್ಕೊಂತೀವಿ, ನಮ್ಮ ಗಾಡಿಯಲ್ಲಿ ಯಾಕೆ ಇದು ಜಂಬ ಮಾಡ್ತೀರಾ? ನಮ್ಮ ಗಾಡಿಗಳೆಲ್ಲ ಜಂಬ ಮಾನ ಮರಿ ಇಲ್ದಿರ ಓಡಾಡ್ತೀರಾ. 3 ಬಿಟ್ಟವ್ರು ನೀವೆಲ್ಲ, 3 ಬಿಟ್ಟಿದ್ದವು ಎಲ್ಲ. 3 ಬಿಟ್ಟು ಬಂದ್ ತೋರಿಸಿ ಸರ್. ಈಗ ಯಾವ್ದು ಕೇಸುಗಳು ಯಾವ್ಯಾವ ಹಾಕಿದ್ದೀರಿ ಸರ್? ಯಾವ ಡಿಪಾರ್ಟ್ಮೆಂಟ್ ಸರ್ ತಮ್ದು? ಇಳಿಸಿ ಸರ್, ಇಳಿಸಿ ಪ್ಲೀಸ್. ಗ್ಲಾಸ್ ಸ್ವಲ್ಪ ಇಳಿಸಿ. ತೋರಿಸಿ ಸರ್. ಜನ ನೋಡ್ತಾ ಇದ್ದಾರೆ, ಪಬ್ಲಿಕ್ ನೋಡ್ತಾ ಇದ್ದಾರೆ. ನೋಡ್ಲಿ ಸರ್. ಈಗ ಯಾವ ಪಾಠಕ್ಕೆ ಎಷ್ಟು ಸೀಸ್ ಮಾಡಿದ್ರಿ? ಸೀಸ್ ಮಾಡಿರೋದು ಎಷ್ಟು ಮಾಡಿದ್ರಿ? ಬರ್ತಾ ಇದ್ದಾನೆ. ಎಷ್ಟು ಮಾಡಿದ್ದೀರಾ? 5 ಡಬ್ಬ ಅದು ಹಾಕಿರೋ ರಿಸಿಪ್ಟ್ ಆಗಿರ್ಬೇಕು. ರಿಸಿಪ್ಟ್ ಕೊಡಿ ತೋರಿಸ್ತೀನಿ. ರಿಸಿಪ್ಟ್ ತೋರಿಸೋದಿಲ್ಲ, ತೋರಿಸಿಲ್ಲ ಅಂದ್ರೆ ನೀವು ಮಾತಾಡಿ ಸರ್. ರಿಸಿಪ್ಟ್ ನಾವೇನ್ ಮಾತಾಡ್ತಾ ಇಲ್ಲ, ರಿಸಿಪ್ಟ್ ತೋರಿಸಿ. ನೀವೇ ಬಿಟ್ಟಿರೋದು ರಿಸಿಪ್ಟ್ ತೋರಿಸಿ. ನೋಡ್ರಿ, ಅವ್ರಿಗೆ ಹಾಕಿರೋ ಪ್ಯಾಕೇಜ್ ಕಮಾಡಿಟೀಸ್ ಅಂತ ಇದೆಯಲ್ರಿ. ಸರಿ, ರಿಸಿಪ್ಟ್ ತೋರಿಸಿ ಸರ್. ರಿಸಿಪ್ಟ್ ತೋರಿಸಿ ನೋಡ್ರಿ, ಡೇಟು ಟೈಮ್ ನೋಡ್ರಿ ಸರ್. ರಿಸಿಪ್ಟ್ ತೋರಿಸಿ ಸರ್, ರಿಸಿಪ್ಟ್ ತೋರಿಸಿ. ಹಾಕಿರೋದು ಅವ್ರಿಗೆ ಏನ್ ರಿಸಿಪ್ಟ್ ಹಾಕಿದ್ರೆ ರಿಸಿಪ್ಟ್ ತೋರಿಸಿ. ನೋಡಿ, ಬರ್ದಿರೋದು ನೋಡ್ಕೊಳ್ಳಿ ಸರ್. ನಾ ರಿಸಿಪ್ಟ್ ತೋರಿಸಿ. ರಿಸಿಪ್ಟ್ ಕೈಯಲ್ಲಿ ಹ್ಯಾಂಡಲ್ ರಿಸಿಪ್ಟ್ ಕೊಡ್ತೀರಲ್ಲ, ಎಲ್ಲ ಸಾಫ್ಟ್ ಕಾಪಿ ಕೊಡ್ತೀನಿ ನಾನು. ಅವ್ರು ಕೊಟ್ಟಿದ್ದೀರಲ್ಲ ಕೊಡಿ. ಅವ್ರು ಬರ್ಲಿಲ್ಲ ಇನ್ನು. ಇನ್ನು ಯಾವಾಗ ಸೀಸ್ ಮಾಡಿದ ತಕ್ಷಣ ಅವ್ರ ಮೊಬೈಲ್ ತಗೊಂಡ್ ಬರ್ತಾ ಇದ್ದಾರೆ. ಬರ್ತೀನಿ ತಡಿ ಅಂತ ಹೇಳಿ. ಒಳ್ಳೆ ಕತೆ ಮಾತಾಡ್ತೀರಲ್ಲ ಸರ್. ನಾವು ಒಂದು ಅಧಿಕಾರಿಯಾಗಿ ನಾನು ಸುಳ್ಳೆಲ್ಲ ಸರ್. ನೀವು ಅಧಿಕಾರಿ ಐಡೆಂಟಿ ಕಾರ್ಡ್ ಪ್ಲೀಸ್, ಐಡೆಂಟಿ ಕಾರ್ಡ್. ನಿಮ್ಮ ನಾವೇ ಸರ್ಕಾರಿ ಕೆಲಸದಿಂದ ಬಂದಿರೋ ಅಲ್ಲ, ಸರ್ಕಾರಿ ಗಾಡಿ ತಗೊಂಡ್ಬಂದಿದ್ರೆ ಪಟಾಕಿ ತುಂಬಿಕೊಂಡಿದ್ದಾರೆ ನೋಡ್ರಿ ಸರ್. ಹಾಕೊಳ್ಳಿ ಸರ್, ದಯವಿಟ್ಟು ಹಾಕೊಳ್ಳಿ ಪ್ಲೀಸ್, ಹಾಕೊಳ್ಳಿ ರಿಕ್ವೆಸ್ಟ್. ಹಾಕೊಳ್ಳಿ ಸರ್. ಮೊನ್ನೆ ಕೊಟ್ಟಿದ್ದು ಸರ್, ಕೋಟ್ಯಾಂತರ ರೂಪಾಯಿ ಖರ್ಚಾಗಿದೆ. ಮೊನ್ನೆ ಕೊಟ್ಟಿರೋದು ಇದು, ಏನೋ ಗೊತ್ತಾಯ್ತಾ? ಮೊನ್ನೆ ಕೊಟ್ಟಿರೋದ ಟ್ಯಾಗು ನಿಮ್ಗೆ ಗೊತ್ತಿದೆ. ಬರ್ಲಿ ಪೊಲೀಸರು, ನಾನು ಕಾಯ್ತೀನಿ. ಇವರೇ ನಮ್ಮ ಮಹಾಜನ್ ಅವರು ಇರೋದು. ಕರ್ಸಿ ಸರ್ ಹೊರಗೆ. ಮಹೇಶ್ ಅಂತ ನೀವು SP ಅವ್ರಿಗೆ ಹೇಳಿ, ನನ್ನ ಹೆಸರು ಮಹೇಶ್ ಅಂತ. ಅರ್ಥ ಆಯ್ತಾ ಸರ್? ನಾನು ಸರ್ಕಾರಿ ಗಾಡಿಗಳು ಕಳ್ಳ ನನ್ನ ಹಕ್ಕಿದೆ, ನಾನು ಕೇಳಿದ್ದೀನಿ. ಅದೇ ಪೋಸ್ಟಲ್ಲಿ ನೀವು ಮಾಹಿತಿ ಕೊಟ್ಟಿದ್ರೆ ನಾವು ನಿಂತ್ಕೊಂತಿದ್ವಿ. ನೀವು ಯಾರನ್ನ ಕರ್ಸಿ ಪರವಾಗಿಲ್ಲ, ನಾವು ನಿಂತ್ಕೊಂಡಣ. ಅರ್ಥ ಆಯ್ತಾ? ನಾನು KRS ಪಾರ್ಟಿಯಲ್ಲಿ ಬೆಂಗಳೂರು ಉಪಾಧ್ಯಕ್ಷ. ಇನ್ನೂ ಒಂದ್ಸತಿ ಹೇಳ್ತೀನಿ, ಬರ್ಕೊಳ್ಳಿ. ಅರ್ಥ ಆಯ್ತಾ? KRS ನೀವು ಇಲ್ದಿದ್ದು ಇದೋತ್ ಹೇಳ್ಬೇಕು. ಡ್ರೈವರ್ಗಳು ಬಿಡೋದು. ನನ್ನನ್ನು ಮಾತಾಡಿದ್ಕೆ ನಿಮ್ಮನ್ನ ಮಾತಾಡಿಲ್ಲ ನಾನು ನಿಮ್ಗೆ. ಹೌದು, ನಿಲ್ಸಿದ್ದೀನಿ ಸ್ವಾಮಿ, ನಿಲ್ಸಿದ್ದೀನಿ. ನೀವು ಹತ್ತುತ್ತಾ ಇಲ್ಲಲ್ಲ, ನಾನು ಕೇಳಲಿಲ್ಲ ನಿಮ್ಗೆ. ನೀವು ಹಂಗೆ ನೀವು ಡ್ರೈವರ್ ಡ್ರೆಸ್ ಇರ್ಬೇಕಲ್ಲ. ಯೂನಿಫಾರ್ಮ್ ಇಲ್ಲಪ್ಪ. ಯಾಕೆ ಯೂನಿಫಾರ್ಮ್ ಕೊಡಲ್ವಾ? ಯಾರು? ಗೌರ್ಮೆಂಟ್ ಕೊಡುತ್ತೆ. ನಾನು ಕೊಡ್ತೀನಿ ಯೂನಿಫಾರ್ಮ್. ಡ್ರೈವರ್ ಕೊಡಲ್ವಾ? ಯಾರಿಗೆ? ಕರೆಕ್ಟ್ ಆಗಿ ಮಾತಾಡೋ. ಅದೇನ್ ಮಾತಾಡ್ತಾ ಇದೆಯಾ? ಏಕೋಚನದಲ್ಲಿ ಅಲ್ಲ ರೇ. ಕರೆಕ್ಟ್ ಆಗಿ ಮಾತಾಡ್ರೆ. ಪಬ್ಲಿಕ್ ಹತ್ರ ಹೆಂಗ್ ಮಾತಾಡ್ಬೇಕಾದ್ರೆ ನಿಮ್ಮ ಅಪ್ಪನ ಮನೆಯಿಂದ ಬರೋ ಸಂಬಳ ನಾವು ಕೊಡೋ ಸಂಬಳ ಇಲ್ಲ. ಮಾಬಿಸ್ಕೊಂಡು ಕರೆಕ್ಟ್ ಆಗಿ ಮಾತಾಡ್ಕೊಂತ ಏನ್ ನೀನ್ ರೋಡಿನ ನೀನ ಏನ್ ಮಾತಾಡೋ ರೀತಿನ ಅದ? ಏನ್ ರೀತಿನ ಅಂತೀನ? ಇರ್ಲೇಬೇಕು. ಮಾತಾಡಿ ಸ್ವಾಮಿ, ಪಬ್ಲಿಕ್ ಮಾತಾಡಿ ಸ್ವಾಮಿ. ಆಗ್ರೆ ನಿನ್ ಪೇಷಂಟ್ ಹತ್ರ ಹೋಗೋದು ಗೊತ್ತ. ನಿಂತ್ಕೊಳ್ಳಪ್ಪ ಅಲ್ಲೇ. ನಿಂತ್ಕೊ ಪಬ್ಲಿಕ್ ಅಲ್ಲಿ ನಿಂತ್ಕೊ. ಬಾಯ್ ಮುಚ್ಕೊಂಡು ಬಾಯ್ ಮುಚ್ಕೊಂಡು ನಿಂತ್ಕೊ. ಕೇಳ್ತಾರೆ ಪಬ್ಲಿಕ್. ನೀನ್ ಹೊಡಿತಾ ಇರೋದು ನೀನು ಏನ್ ಯೂನಿಫಾರ್ಮ್ ಹಾಕ್ತೀರ? ಏನ್ ಗಾಂಜಾಲಿ ಮಾಡ್ತೀಯಾ? ಗಾಂಜಾಲಿಗಳು ಏನ್ ತಿಂತು ಕೊಬ್ಬ? ಗಾಂಜಾಲಿಗಳಿಗೆ ತಿಂದುಕೋ. ನೀನ್ ಅಲ್ಲಿ ಬೇಕಾದ್ರೆ ಬರ್ತೀನಿ. ಬಾಯಿ ಮುಚ್ಕೊಂಡು ಕರೆಕ್ಟ್ ಆಗಿ ನಿಂತ್ಕೊ, ಮಾತಾಡೋ. ಡ್ರೈವರ್ ಫಸ್ಟ್ ಮಾತಾಡೋ ಕಲ್ಸಿ ಸರ್, ದಯವಿಟ್ಟು. ಗಾಂಜಾಲಿ ಬೇಡ. ಬರ್ತೀನಿ ನಡೀರಿ. ಇಲ್ಲಿಗೆ ಕೈದಿ ಸರ್ ಮೇಡಮ್ ಅವರ. ಇಲ್ಲಿಗೆ ಕರ್ಸಿ ಮೇಡಮ್. ನಿಮ್ ಸ್ಟೇಷನ್ ನೋಡಿದೀನಿ, ಕರ್ಸಿ. ಹಾ ಸುಳ್ಳ ಯಾವ ತರ ಬಂದವ್ರೆ? ಎಲ್ಲ ಓಸಿ ನೋಡಿ ವೀಕ್ಷಕರೇ. ಪಟಾಕ್ ಕಲೆಕ್ಷನ್ಗೆ ಗೌರ್ಮೆಂಟ್ ಗಾಡಿ ತಗೊಂಡು ಇದ್ ಮಾಡ್ತೀನಿ. ನೋಟಿಸ್ ಹಾಕಿಲ್ಲ. ಒಂದೇ ಏನು ಅವ್ರಿಗೆ ಏನು ಫೈನ್ ಹಾಕಿರುವ ನೋಟಿಸ್ ತೋರ್ಸೋದಕ್ಕಿದಿಲ್ಲ. ಪಬ್ಲಿಕ್ ಮೇಲೆನೆ ಡ್ರೈವರ್ನ ಬಿಟ್ಬಿಟ್ಟು ಗಲಾಟೆಗಳು ಮಾಡಿ ಈ ಹಬ್ಬದ ದಿನ ಕಲೆಕ್ಷನ್ಗಳು ಮಾಡ್ಕೊಂಡು ಸಾಯ್ತಾರ. ನಾಚಿಕೆ ಮಾನ ಮರ್ಯಾದೆ ಏನನ್ನ ಇದೆಯಾ ಈ ಅಧಿಕಾರಿಗಳಿಗೆ? ಸರ್ಕಾರಿಯ ಏನು ಸುಮ್ಮನೆ ಮಾಡ್ತಾ ಇರೋದಕ್ಕೆ ಇವ್ರಿಗೆಲ್ಲ ನಾಚಿಕೆ. ನೋಡಿ ಪಬ್ಲಿಕ್ ಎಲ್ಲ ಒಳ್ಳೆ ಕೆಲಸ ಮಾಡಿ ಅಂತ ಕೇಳ್ತಾವ್ರ. ಇನ್ ನಾಯಿ ಇವ್ರೇನು ಮಾನ ಮರ್ಯಾದೆ ಇಲ್ವಾ ಅಧಿಕಾರಿಗಳಿಗೆ? ಸಂಬಳ ತಗೊಂಡಲ್ವಾ? ಗಿಂಬಳಕ್ಕೋಸ್ಕರ ಸಾಯ್ತಾರಲ್ರಿ. ಮಾನ ಮರ್ಯಾದೆ ಬಿಟ್ಟು 3 ಬಿಟ್ಟು ನಿಂತವಲ್ರಿ ಅಧಿಕಾರಿಗಳು. ಗೌರ್ಮೆಂಟ್ ಅಂತೂ ನಾನ್ ಲಾಯಕ್ ಗೌರ್ಮೆಂಟ್ ಆಗಿದೆ. ಈ ಅಧಿಕಾರಿಗಳು ಲೂಟಿಗ ಅಧಿಕಾರಿಗಳಾಗಿದ್ದಾರೆ. ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ. ನೋಡಿ ಈ ಅಂಗಡಿಯಲ್ಲಿ ಬಂದು ಕಲೆಕ್ಷನ್ ಮಾಡ್ಕೊಂಡು ಹೋಗಿದ್ದವ್ರು. ಚಂದಾಪುರ. ದಯವಿಟ್ಟು ಪ್ರತಿಯೊಬ್ಬರು ಪ್ರಶ್ನಿಸಬೇಕು. ಇಂಥ
ಏನು ಭ್ರಷ್ಟರನ್ನ ಕಡು ಭ್ರಷ್ಟರನ್ನ ಓಡಿಸ್ಬೇಕು ಅಂತ ನಿಮ್ಮಲ್ಲಿ ಕೋರ್ತೀನಿ. ನಮಸ್ಕಾರ. ಯಾವ ಡಿಪಾರ್ಟ್ಮೆಂಟ್